ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಕುಟುಂಬಸ್ಥರ ಪಾತ್ರ ಇಲ್ಲ ಅಂತ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಹೀಗಾಗಿ ಮುಡಾ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿ ಸ್ನೇಹಮಯಿ ಕೃಷ್ಣ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ. ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಸೊಮ್ಮೆಕಟ್ಟೆ ಶ್ರೀ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಕನ್ಫರ್ಮ್ ಅಂತ ತಿಳಿಸಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳ ಪುಣ್ಯ ಸ್ನಾನದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಂಕಲ್ಪ ಮಾಡಿದ್ದು ಗಂಗಾ ದೇವತೆ ಆಶೀರ್ವಾದ ಸಿಕ್ಕಿದೆ. ಒಂದು ದಿನ ಡಿಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂಬ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದನೂ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ಬಣ ಬಡಿದಾಟದ ಮಧ್ಯೆ ಮಾರ್ಚ್ 7ರಂದು ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಕುಂದಲಹಳ್ಳಿ ಗೇಟ್ನಲ್ಲಿರುವ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಕೇಸರಿ ಪಡೆಯ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಹೆಚ್ಚಾಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಗೊಂದಲಕ್ಕೂ ಅಮಿತ್ ಶಾ ಫುಲ್ ಸ್ಟಾಪ್ ಇಡಲಿದ್ದಾರಂತೆ. ಈಗಾಗಲೇ ಯತ್ನಾಳ್ ಮತ್ತು ವಿಜಯೇಂದ್ರ ಬಣ ಪ್ರತ್ಯೇಕವಾಗಿ ಲಿಂಗಾಯತರ ಸಭೆ ನಡೆಸಿದ್ದಾರೆ. ಈ ನಡುವೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದು ಕುತೂಹಲ ಕೆರಳಿಸಿದೆ. ಭೂಕಬಳಿಕೆ ಪ್ರಕರಣದಲ್ಲಿ ಸಚಿವ ಚಲುವರಾಯಸ್ವಾಮಿಗೆ ರಿಲೀಫ್ ಸಿಕ್ಕಿದೆ. ಚಲುವರಾಯಸ್ವಾಮಿ ವಿರುದ್ಧ ಬೆಂಗಳೂರು ದಾಸನಪುರ ಹೋಬಳಿ ಮಾಕಳಿಯಲ್ಲಿ 3 ಎಕರೆ 13 ಗುಂಟೆ ಜಮೀನು ಕಬಳಿಕೆ ಸಂಬಂಧ 2 ಕೇಸ್ ದಾಖಲಾಗಿತ್ತು. ಕೇಸ್ ರದ್ದು ಕೋರಿ ಚಲುವರಾಯಸ್ವಾಮಿ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಜಮೀನಿಗೆ ಸಂಬಂಧಪಟ್ಟಂತೆ 1923ರಿಂದಲೇ ಕ್ರಯ ಪತ್ರ ಆಗಿದೆ. ಶತಮಾನದ ಹಳೆಯ ದಾಖಲೆ ಇರುವ ಜಮೀನು ಅಂತ ಹೇಳಿ ಕೇಸ್ ರದ್ದುಗೊಳಿಸಿದೆ. ಲಿಂಗಾಯತ ಸಭೆಯಲ್ಲಿ ನಾಯಿ ನರಿಗಳು ಎಂದ ರೇಣುಕಾಚಾರ್ಯಗೆ ಶಾಸಕ ಯತ್ನಾಳ್ ತಿರುಗೇಟನ್ನು ನೀಡಿದ್ದಾರೆ. ನಾಯಿ ನಿಯತ್ತಿನ ಪ್ರಾಣಿ, ನಾನು ಹಂದಿಗಳ ಬಗ್ಗೆ ಮಾತಾಡಲ್ಲ. ಬಿಎಸ್ವೈ ವಿಜಯೇಂದ್ರ ಪರ ರೇಣುಕಾಚಾರ್ಯ ಮಾತಾಡ್ತಾನೆ. ಅಂದು ಬಿಎಸ್ವೈ ಕೆಳಗಿಳಿಸಲು ಗೋವಾಗೆ ಹೋದವರು ಯಾರು? ಅಪ್ಪ ಮಕ್ಕಳನ್ನ ಕೆಳಗಿಳಿಸ್ತೀನಿ ಅಂತ ಗೋವಾ ಓಡಿದ್ದು ಇವರು. ರೇಣುಕಾಚಾರ್ಯ ಇವತ್ತು ಯಡಿಯೂರಪ್ಪನ ವಿಜಯೇಂದ್ರ ಪರ ಮಾತಾಡ್ತಾನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೊಪ್ಪಳದ ಬಲ್ದೋಟ ಸ್ಟೀಲ್ ಕಾರ್ಖಾನೆ ಸ್ಥಗಿತಕ್ಕೆ ಸಿಎಂ ಆದೇಶ ನೀಡಿದ್ದಾರೆ. ಜಿಲ್ಲೆಯ ಸರ್ವ ಪಕ್ಷದ ನಾಯಕರ ನಿಯೋಗದ ಮನವಿಯನ್ನ ತಮ್ಮ ಗೃಹ ಕಚೇರಿಯಲ್ಲಿ ಸ್ವೀಕರಿಸಿದ ಸಿಎಂ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ಗೆ ಕರೆ ಮಾಡಿ ತಕ್ಷಣ ಕಾರ್ಖಾನೆ ಆರಂಭಿಸಲು ನಡೆದಿರುವ ಸಿದ್ಧತೆಯನ್ನ ನಿಲ್ಲಿಸುವಂತೆ ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಸೂಚಿಸಿದ ಸಿದ್ದರಾಮಯ್ಯ ಕಾರ್ಖಾನೆ ಸ್ಥಾಪನೆಗೆ ಜನರು ಹಾಗೂ ಗವಿ ಸಿದ್ದೇಶ್ವರ ಶ್ರೀಗಳ ವಿರೋಧ ಇದೆ. ಜೊತೆಗೆ ಜಿಲ್ಲೆಯ ಸರ್ವಪಕ್ಷ ನಿಯೋಗವು ಮನವಿ ಸಲ್ಲಿಸಿದೆ. ಹೀಗಾಗಿ ಜನರಿಗೆ ತೊಂದರೆಯಾಗುವ ಸ್ಥಳದಲ್ಲಿ ಕಾರ್ಖಾನೆ ಆರಂಭಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.